ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ ಗ್ರಾಮರ್ ಅಂದರೆ ಕನ್ನಡ ಗ್ರಾಮರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಟೇಬಲ್ ಮುಗೀತು, ನೋಡಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ಈಗ ಮುಂದಿನ ವಿಡಿಯೋಗೆ ನೋಡಮ್ಮ ಬನ್ನಿ. ಫಸ್ಟಿಗೆ ಸ್ವರಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧ ಮತ್ತು ಅದರಲ್ಲಿ ಅವುಗಳು ಎಂದರೇನು ಅನ್ನೋದು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಅವುಗಳಲ್ಲಿ ಎಷ್ಟು ವಿಧಗಳು? 2 ವಿಧ: ಋಸ್ವರ, ದೀರ್ಘಸ್ವರ. ಋಸ್ವರ ಎಂದರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಋಸ್ವರ ಎನ್ನುವರು. ದೀರ್ಘಸ್ವರ: 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸ್ವರಗಳೆಂದರೇನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಅವುಗಳಲ್ಲಿ ಎಷ್ಟು ವಿಧಗಳು? ಋಸ್ವರ ಒಂದು, ದೀರ್ಘಸ್ವರ ಒಂದು. ಋಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಋಸ್ವರ ಎನ್ನುವರು. ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟ ಆದರೆ ಲೈಕ್ ಮಾಡಿ.